ಅವರು ಅವ್ರು ಏನಾಗಿದೆ ವೀಕ್ಲಿ ರಿಪೋರ್ಟ್ ಕಳಿಸ್ಬೇಕನ್ಸುತ್ತೆ ಮೇಲ್ಗಡೆ ಅವರು, ನಾವು ಇಷ್ಟು ಜನಕ್ಕೆ ಬೈದಿದ್ದೀವಿ, ಹಿಂಗೆ ಹೇಳಿದ್ದೀವಿ, ಹಂಗೆ ಮಾಡಿದ್ದೀವಿ ಅಂತ. ಸೊ ಅಷ್ಟಕ್ಕೆ ಅವ್ರು ಸೀಮಿತ ಇದ್ದಾರೆ. ಅವರೇ ಉಳಿಯಲ್ಲ. ಎತ್ತಾಳವರು ನನ್ನ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ನನಗಿಂತ ಹೆಚ್ಚು ಪ್ರೀತಿ ವಿಜೇಂದ್ರ ಮೇಲಿದೆ ಅವರಿಗೆ. ಅವರೇ ಹೇಳ್ತಾ ಇದ್ದಾರಲ್ಲ, ಈ ಚುನಾವಣೆ ಮುಗೀಲಿ, ವಿಜೇಂದ್ರ ಅವರು ಅಧ್ಯಕ್ಷರಾಗೋದಿಲ್ಲ, ಅಶೋಕ್ ಅವರು ಅವ್ರ ಸ್ಥಾನವನ್ನು ಕಳ್ಕೊತಾರೆ ಅಂತ ಯಾರು ಹೇಳ್ತಾ ಇರೋದು? ಬಿ ಜೆ ಪಿಯವ್ರು ಹೇಳ್ತಾ ಇರೋದು. ಸೊ ಫಸ್ಟು ಅವ್ರ ಮನೆ ಉಳಿಸ್ಕೊಳ್ಳಿ, ಅವ್ರ ಮನೆ ಬೆಂಕಿ ಆರಿಸ್ಕೊಳ್ಳಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಬೆಂಕಿನೂ ಇಲ್ಲ, ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಕೂಡ ಇಲ್ಲ. ಯಾರು? ಎಷ್ಟು? ಯಾರು ಹೇಳಿದ್ದು? ಉತ್ತರ ಕರ್ನಾಟಕದ ಒಬ್ಬ ನಾಯಕರು ಏಕನಾಥ್ ಶಿಂದೆ ಆಗ್ತಾರೆ ಈ ಸರ್ಕಾರಕ್ಕೆ. ಒಳ್ಳೇದಾಯ್ತು. ಅಂದರೆ ಯತ್ನಾಳವರೇ ಕಾಂಗ್ರೆಸ್ಸಿಗೆ ಬರ್ತಾರಂತನಾ? ಈಗ ನೋಡಿ, ನಾನು ಹೇಳಿಲ್ವಾ, ಸುಮ್ಮನೆ ಅವರು ವಾರಕ್ಕೊಮ್ಮೆ ವರದಿ ಕಳಿಸ್ಬೇಕಾಗ್ತದೆ. ಅವ್ರು ಕೇಳ್ತಾರೆ, ಏನೇನು ಮಾತಾಡಿರಪ್ಪ, ಮೋದಿಗೆ ಡಿಫೆಂಡ್ ಮಾಡ್ಕೊಂಡು, ಅಮಿತ್ ಶಾ ಅವ್ರಿಗೆ ಡಿಫೆಂಡ್ ಮಾಡ್ಕೊಂಡು, BJPಗೆ ಡಿಫೆಂಡ್ ಮಾಡ್ಕೊಂಡು ಏನೇನು ಮಾಡಿದ್ದೀರಾ ಒಂದು ವರದಿ ಕಳಿಸಿ ಅಂದಿರ್ತಾರೆ. ಅದಕ್ಕೆ ಕಳಿಸಿರ್ತಾರೆ ಇವರು. ಒಂದು ಏಕನಾಥ್ ಶಿಂದೆ ಬರ್ತಾರ, ಇನ್ನೊಬ್ಬ ಹೇಮಂತ್ ಬಿಸ್ವಾಸ್ ಬರ್ತಾರ. ಏನಂದರೆ ನಾವೇನು ನಮಗೆ ರಾಜಕೀಯ ಅಂದರೆ ಗೊತ್ತಿಲ್ಲೇನು? ನಾವೇನೂ ಮಾಡೇ ಇಲ್ಲೇನು ಇಲ್ಲಿವರೆಗೂ? ನಿಮ್ಗೆ ಅದೇ ಭಾಷೆ ಬರ್ತದೆ ಅಂದರೆ ಅದೇ ಭಾಷೆನಲ್ಲಿ ನಾವು ಮಾಡ್ತೀವಿ. ಏನು ಆಪ್ರೇಷನ್ ಕಮಲ ಮಾಡೋದು ದೊಡ್ಡದಾ? ನಮಗೆ ಬರಲ್ವಾ? ಆಪ್ರೇಷನ್ ಹಸ್ತ ಮಾಡೋಕ್ಕೆ ನಮ್ಗೆ ಬರಲ್ವಾ? ಬರುತ್ತೆ. ಆದರೆ ನಾವು ಅವಶ್ಯಕತೆ ಇಲ್ಲ. 136 ಇದ್ದೀವಿ. ಒಳ್ಳೆ ಗ್ಯಾರಂಟಿಗಳನ್ನ ನಾವು ಕೊಡೋದ್ರ ಮೇಲೆ ನಮ್ಮ ಗಮನ ಇದೆ. ಒಳ್ಳೆ ಆಡಳಿತ ಕೊಡೋದ್ರ ಮೇಲೆ ನಮ್ಮ ಗಮನ ಇದೆ. ಇವರು ಕಮ್ಮಿ ಬಂದಿದೆ, ಇವರಲ್ಲಿ ಅಸಮಾಧಾನ ಇದೆ ಅಂತ ಇವರು ಬೀದಿನಲ್ಲಿ ಬಂದು ಬಟ್ಟೆ ಹರ್ಕೊಂಡ್ರೆ ಅದಕ್ಕೆ ನಾವು ಹೆಂಗೆ ಜವಾಬ್ದಾರಿ ಆಗ್ತೇವೆ?